ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಡೇ 14 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಸೊ ಇದು ಸೆಕೆಂಡ್ ವೀಕಲ್ಲಿ ಲಾಸ್ಟ್ ಡೇ ಆ್ಯಂಡ್ ನಾಳೆ 15th ಡೇಗೆ ಹೊಸ ಒಂದು ಏನು ಚೇಂಜಸ್ ಇರುತ್ತೆ ನಮ್ಮ ಡಯಟಲ್ಲಿ. ಎವ್ರಿ ವೀಕು ಚೇಂಜಸ್ ಮಾಡ್ತೀನಿ ಅಂತ ಹೇಳಿದಲ್ಲ. ಸೊ ಫಸ್ಟ್ ವೀಕಲ್ಲಿ ನಮ್ಮದು ಮೇನ್ 14:10 ಇತ್ತು. ಸೆಕೆಂಡ್ ವೀಕಲ್ಲಿ 16:10 ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ನ ಮಾಡಿದ್ದೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡಿದ್ದೆ. ಆ್ಯಂಡ್ ಈ ಥರ್ಡ್ ವೀಕಲ್ಲಿ ಏನು ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ ಮೇಯ್ನಾಗಿ, ಸೊ ವೇಟು ಜಾಸ್ತಿ ಕಡಿಮೆ ಆಗ್ತಾ ಇಲ್ಲ ನನಗೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಆ್ಯಂಡ್ ಇವತ್ತು ಬನ್ನಿ ಡೇ 14th ಮೇಯ್ನಾಗಿ ಇವತ್ತು ಯಾವ ಥರ ಡಯಟ್ನ ಫಾಲೋ ಮಾಡ್ತಾ ಇದ್ದೀನಿ, ಏನು ಫುಡ್ ತೊಗೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ 2-3 ದಿನ ಆಯಿತು ನಿಮ್ಮ ಹತ್ರ ಮಾತಾಡಿ, ಲೈಕ್ ಏನು ಹೇಳ್ಬೇಕಂತ ಇದ್ದೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ನನ್ನ ಫೀಲಿಂಗ್ಸ್ನ ನಿಮ್ಮ ಜೊತೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಆಗಲಿಲ್ಲ. ಸೊ ಏನು ಅಂದರೆ, ನಾನು ರೀಸೆಂಟಾಗಿ ಪೂಜೆಗೆ ಹೋಗಿದ್ದೆ, ಸತ್ಯನಾರಾಯಣ ಪೂಜೆಗೆ. ನಿಮಗೂ ಗೊತ್ತಿತ್ತಲ್ಲ. ಅಲ್ಲಿ ಏನು ಅಂತಂದರೆ ಎಲ್ಲ ರಿಲೇಟಿವ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿರ್ತಾರೆ. ಆ್ಯಂಡ್ ನನ್ನ ನೋಡ್ಬಿಟ್ಟು ತುಂಬ ದಿನಗಳಾಗಿತ್ತು. ಅರೌಂಡ್ ನಾನು 56-57 ಈ ರೇಂಜಲ್ಲಿದ್ದಲ್ಲ. ಸೊ ಅವಾಗೆಲ್ಲ ನೋಡಿದ್ರು ನನ್ನ. ಮತ್ತು ಈಗ ವೆಯ್ಟ್ ಎಲ್ಲ ಗೇನ್ ಆಗಿದ್ದೀನಲ್ಲ. ಸೊ ಸಡನ್ನಾಗಿ ನೋಡ್ಬಿಟ್ಟು ಎಷ್ಟು ಚಬ್ಬಿ ಆಗಿಬಿಟ್ಟಿದೆಯಲ್ಲ, ಎಷ್ಟು ದಪ್ಪಗಾಗ್ಬಿಟ್ಟಿದೆಯಾ, ಅವಾಗ ಎಷ್ಟು ತೆಳ್ಳಿಗಿದ್ದೆ ಅಂಥೇಳಿ ತುಂಬ ಜನ ಹೇಳಿದರು. ಸೊ ನಾವೀಗ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ, ಏನು ಚಾಲೆಂಜ್ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ 10 ದಿನಗಳಾಗಿತ್ತು. ಆದ್ರೂ ಆ ಥರ ಇದ್ದಾಗ ಈ ಥರ ಎಲ್ಲ ಕೇಳಿಸ್ಕೊಂಡ್ರೆ, ಹೇಳಿದರೆ ಹೆಂಗಾಗುತ್ತೆ? ಆಬ್ವಿಯಸ್ಲಿ ಬೇಜಾರಾಗುತ್ತಲ್ಲ. ಅಯ್ಯೋ ನಾನು ಡಯಟ್ ಮಾಡ್ತಿದ್ದೀನಿ, ಲೈಕ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಕಷ್ಟಪಟ್ಟು ಮಾಡ್ತಾ ಇದ್ದೀವಿ, ಆದ್ರೂ ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ ಫೀಲ್ ಆಗೇ ಆಗುತ್ತೆ. ಆಬ್ವಿಯಸ್ಲಿ ನನಗೂ ಅನಿಸ್ತು. ಬಟ್ ಏನಂದರೆ, ನಮಗೆ ಗೊತ್ತಿದೆ ಆ ಚೇಂಜಸ್ ಎಲ್ಲಿಂದ ಎಲ್ಲಿವರೆಗೆ ಆಗ್ತಾ ಇದೆ ಅಂತ. ಸೊ ಸ್ಟಾರ್ಟಿಂಗ್ ಅವಾಗ ನೋಡಿದವರು ಆ್ಯಂಡ್ ಈಗ ನೋಡಿದಾಗ ಆಬ್ವಿಯಸ್ಲಿ ಆ ಡಿಫ್ರೆನ್ಸ್ ಅನಿಸುತ್ತೆ. ಆ್ಯಂಡ್ ಹೇಳ್ತಾರೆ. ಸೊ ನನಗೇನು ಅನಿಸುತ್ತೆ, ಒಂದು ಕ್ಷಣ ಅಯ್ಯೋ ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದೀನಿ, ಏನು ಯೂಸೇ ಆಗಲಿಲ್ಲ, ಸಾರ್ಥಕನೇ ಇಲ್ಲ, ಅಥವಾ ಬಿಟ್ಬಿಡೇ ಯಾವ ಚಾಲೆಂಜು ಬೇಡ, ಏನೂ ಬೇಡ ಅಂತ 1 ಸೆಕೆಂಡ್ ಅನ್ನಿಸ್ತು. ಬಟ್ ಅದರಿಂದ ನಾವು ಡಿಮೋಟಿವೇಟ್ ಆಗೋದಂತೂ ಬೇಡ. ಇಟ್ಸ್ ಓಕೆ. ಅದನ್ನೇ ನಾವು ಚಾಲೆಂಜಿಂಗ್ ಆಗಿ ತಗೊಂಡು ನೆಕ್ಸ್ಟ್ ಟೈಮ್ ಅವ್ರು ಕಾಣಿಸ್ದಾಗ ಅನ್ಬೇಕು, ಮತ್ತೆ ಮೊದಲಿನ ಥರ ಆಗ್ಬಿಟ್ಟಿದ್ಯಾ, ತುಂಬ ಫಿಟ್ ಆಗಿದ್ಯಾ. ಸೊ ಈ ಥರ ಎಲ್ಲ ನಾವು ಕೇಳಿಸ್ಕೋಬೇಕು ಅಂದರೆ ನಾವು ಈಗ ಕಷ್ಟ ಪಡಲೇಬೇಕು. ಆ ಥರ ಒಂದು ಕಾಂಪ್ಲಿಮೆಂಟ್ಸ್ ನಮಗೆ ಬೇಕು ಅಂತಂದರೆ ಖುಷಿ ಆಗುತ್ತಲ್ಲ ನಮಗೆ. ಸೊ ನನಗಂತೂ ಖುಷಿ ಆಗುತ್ತೆ. ಸೊ ನಿಮಗೂ ಖುಷಿ ಆಗುತ್ತಲ್ಲ. ಸೊ ಆ ಒಂದು ಮೂಮೆಂಟ್ನ ಅವತ್ತಿನ ದಿನದಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದೆ. ಬಟ್ ಅವತ್ತು ಆಗಲೇ ಇಲ್ಲ. ನೆಕ್ಸ್ಟ್ ಡೇನು ಮತ್ತೆ ನಾವು ಹೊರಗಡೆ ಹೋದ್ವಿ, ನಮ್ಮ ರಿಲೇಟಿವ್ಸಲ್ಲಿ ತೀರ್ಕೊಂಡಿದ್ರು ಅಂತ. ಸೊ ಅವತ್ತು ಆಗಲಿಲ್ಲ. ಹಾಗಾಗಿ ಫೈನಲ್ ಆಗಿ ಇವತ್ತು ಏನು ಟೈಮ್ ಸಿಕ್ತು ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಡಿಮೋಟಿವೇಟ್ ಆಗಿಬಿಟ್ಟು ಏನು ರಿಸಲ್ಟೇ ಬರ್ತಾ ಇಲ್ಲ ಅಂತ ಅಂದ್ಕೊಂಡು ಮಾತ್ರ ಕುತ್ಕೊಳ್ಳೋಕೆ ಹೋಗ್ಬಿಡಿ. ಯಾರೋ ನಮ್ಮ ಫಾಲೋವರ್ಸ್ ಒಬ್ಬರು ರೀಸೆಂಟಾಗಿ ಕಮೆಂಟ್ ಮಾಡಿದ್ದಾರೆ ನೋಡಿರಿ, ನನಗೂ ಎಷ್ಟೇ ಮಾಡಿದ್ರು ವೆಯ್ಟ್ ಲಾಸೇ ಆಗ್ತಿರ್ಲಿಲ್ಲ. ಆಫ್ಟರ್ 15 days 20 days ಆದಮೇಲೆ ನನಗೆ ರಿಸಲ್ಟ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಗ್ರ್ಯಾಜುವಲ್ ಆಗಿ ಅವಾಗ ನಾನು ಡೈಲಿ ವೆಯ್ಟ್ನ ಲಾಸ್ ಮಾಡ್ಕೊಳ್ತಾ ಹೋದೆ ಅಂತ. ಸೊ ಎಲ್ಲರ ಬಾಡಿ ಒಂದೇ ಥರ ಇರಲ್ಲ. ಒಬ್ಬೊಬ್ಬರಿಗೆ ಸ್ಟಾರ್ಟಿಂಗಲ್ಲೇ ರಿಸಲ್ಟ್ಸ್ ಎಲ್ಲ ಬರುತ್ತೆ. ಸೊ ಡಿಫ್ರೆನ್ಸ್ ಎಲ್ಲ ಕಾಣಿಸ್ತಿರುತ್ತೆ. ಬಟ್ ಇನ್ನು ಕೆಲವ್ರಿಗೇನು ಅಂದರೆ ಸ್ವಲ್ಪ ದಿನ ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಬೇಕು. ಸೊ ಆಮೇಲೆ ರಿಸಲ್ಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲಿನೂ ಹೋಪ್ ಕಳ್ಕೊಳ್ದೇನೆ ಈ 30 days ಏನು ಅಂದ್ಕೊಂಡಿದ್ದೀವಲ್ಲ ಚಾಲೆಂಜ್ನ ಕಂಪ್ಲೀಟ್ ಮಾಡೋಣಂತೆ. ಆ್ಯಂಡ್ ಯಾರೆಲ್ಲ ಚೀಟಿಂಗ್ ಮೀಲ್ ಮಾಡಿದರೆ ಆ್ಯಂಡ್ ಏನಾದರೂ ಚೀಟ್ ಡೇ ಬೇಡ, ಲೈಕ್ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದಾಗ ಚೀಟ್ ಡೇ ಅವಾಯ್ಡ್ ಮಾಡಿಬಿಟ್ಟು ಚೀಟ್ ಮೀಲ್ನ ಮಾಡ್ಕೊಳ್ಳಿ. ಓಕೆ, ಒಂದು ಒಪ್ಪತ್ತು ಅಂದರೆ ಒಂದು ಮೀಲ್ನ ನೀವೇನಾದರೂ ಚೀಟ್ ಮಾಡ್ಬೋದು. ತೀರಾ ಜಾಸ್ತಿ ಚೀಟ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತೆ ಏನಾಗ್ಬಿಡುತ್ತೆ ಅಂದರೆ ನಮ್ಮ ವೆಯ್ಟಲ್ಲಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಸೊ ಅದನ್ನು ನೋಡಿ ಮತ್ತೆ ನಾವು ಡಿಮೋಟಿವೇಟ್ ಆಗಿಬಿಡ್ತೀವಿ. ಸೊ ಅದೊಂದು ನನ್ನ ಕಡೆಯಿಂದ ಸಜೆಷನ್. ಆ್ಯಂಡ್ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಬನ್ನಿ. ದಿನ ನನ್ನ ಡೇ ಸ್ಟಾರ್ಟ್ ಆಗೋದು ವಾಕಿಂಗಿಂದ. ಮಾರ್ನಿಂಗ್ ವಾಕ್ ಮಾಡ್ಕೊಳ್ತೀನಿ. ಸೊ ಯಾರಿಗೆ ಮಾರ್ನಿಂಗ್ ಟೈಮಲ್ಲಿ ವಾಕಿಂಗ್ ಮಾಡ್ಕೊಳಕ್ಕೆ ಆಗೋದಿಲ್ವೋ ಅವರು ಈವ್ನಿಂಗ್ ಟೈಮಲ್ಲಿ ವಾಕಿಂಗ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಮಾರ್ನಿಂಗ್ ಟೈಮಲ್ಲಿ ಎಕ್ಸಸೈಸು, ವರ್ಕೌಟ್ಸು ಅಥವಾ ಯೋಗಗಳು ಎಲ್ಲ ಮಾಡೋ ಅಭ್ಯಾಸ ಇರುತ್ತಲ್ಲ. ಸೊ ಅಂಥವರು ಆರಾಮ್ಸೆ ನೀವು ವಾಕಿಂಗ್ ಬದಲಾಗಿ ಐದರ್ ವರ್ಕೌಟ್ಸು, ಯೋಗ ಏನಾದರೂ ಮಾಡ್ಕೋಬೋದು. ಬಟ್ 10 minutes ಅಂತೂ ಕಂಪಲ್ಸರಿಯಾಗಿ ಈವ್ನಿಂಗು ವರ್ಕೌಟ್ಸ್ ಮಾಡಲೇಬೇಕು. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇವತ್ತು ವೆಯ್ಟ್ ಬಂದುಬಿಟ್ಟು 63.1 kg. ನಿನ್ನೆ ವೆಯ್ಟ್ ಎಷ್ಟಿತ್ತು ಅಂತ ನೀವು ರೆಗ್ಯುಲರಾಗಿ ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಇವತ್ತು 63.1 kg ಇದ್ದೀನಿ.
ನಾನೇನಾದರೂ ಫಸ್ಟ್ ಮೊದಲೆಲ್ಲ ಚಾಲೆಂಜಸ್ ಎಲ್ಲ ತೊಗೊಳ್ತಿದ್ನಲ್ಲ ಆ ಥರ ಏನಾದರೂ ತೊಗೊಂಡ್ಬಿಟ್ಟಿದ್ರೆ ಲೈಕ್ ಆ ಥರ ಏನಾದರೂ ಇದ್ದಿದ್ದರೆ ಬೇಗನೆ ವೆಯ್ಟ್ ಲಾಸ್ ರಿಸಲ್ಟ್ಸ್ ಎಲ್ಲ ತೋರಿಸ್ತಿತ್ತು. ಬಟ್ ನಂದು ವೆಯ್ಟ್ ಸ್ಟ್ರಕ್ ಆಗಿಬಿಟ್ಟಿದೆ ಆ್ಯಂಡ್ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಪಾಸ್ಟ್ ಒಂದು 5-6 ಮಂತ್ಸಿಂದ ಅಂತೇಳಿ ನಿಮ್ಗೆ ತಿಳಿಸಿದ್ನಲ್ಲ. ಸೊ ಹಾಗಾಗಿನೇ ನಂದು ವೆಯ್ಟ್ ಏನು ಕಡಿಮೆ ಆಗೋದು ತುಂಬ ಸ್ಲೋ ಆಗಿಬಿಟ್ಟಿದೆ, ಸ್ಟ್ರಕ್ ಆಗಿಬಿಟ್ಟಿದೆ. ಸ್ವಲ್ಪ ಕಡಿಮೆ ಆದರೂ ಒಂದು 3-4 ದಿನ ಕಡಿಮೆ ಆದರೂ ಆಮೇಲೆ ಮತ್ತೆ ಸ್ಟ್ರಕ್ ಆಗಿಬಿಡುತ್ತೆ. ಸೊ ಆ ಥರ ಆಗಿರೋದ್ರಿಂದಲೇ ನನಗೆ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇರೋದು. ಇಲ್ಲ ಅಂತಂದರೆ ಒಂದು 4-5 kg ಇಳಿಸೋದು ನನಗೇನು ಅಷ್ಟೊಂದು ಸ್ಟ್ರಗಲ್ ಆಗ್ತಾನೆ ಇರಲಿಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ. ಬಟ್ ನೋಡೋಣ, ಎಲ್ಲನೂ ನಾವು ಕನ್ಸಿಡರ್ ಮಾಡಿಕೊಂಡು ಆದ್ರೂ ಆಗ್ತಾಯಿಲ್ಲ ಅಂದರೆ ಆಮೇಲೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಆ್ಯಂಡ್ ಬನ್ನಿ, ಇವತ್ತು ಮಾರ್ನಿಂಗ್ ನಾನು ಬೂದ್ಗುಂಬಳಕಾಯಿ ಜ್ಯೂಸೆ ಆ್ಯಶ್ಗರ್ಡ್ ಜ್ಯೂಸು ತೊಗೊಂಡಿದ್ದೆ. ಸೊ ಇವತ್ತು ಲಾಸ್ಟ್. ಸೊ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಟ್ಟೆ, ಮೊನ್ನೆ ತೊಗೊಂಡು ಬಂದಿದ್ದು. ಸೊ ಇದನ್ನ ಏನು ಮಾಡ್ತೀನಿ ಅಂದರೆ ನಂದು ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗುತ್ತಲ್ಲ 12 ಗಂಟೆಯಿಂದ ಸ್ಟಾರ್ಟ್ ಆಗೋದು. ಬಟ್ 1 hour ಬಿಫೋರೇ ತೊಗೊಂಡ್ಬಿಡ್ತೀನಿ. ಸೊ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗಲ್ಲಿ ತುಂಬ ನೆಗ್ಲಿಜಬಲ್ ಇರೋವಂಥ ಕ್ಯಾಲರೀಸ್, ಇದರಲ್ಲೇನು ನಮಗೆ ಕ್ಯಾಲರೀಸ್ ಇರೋಲ್ಲ. ಮೇನಾಗಿ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋವಂಥದ್ದಲ್ಲ. ಹಾಗಾಗಿ 10:30-11 o'clock ಈ ಡಿಟಾಕ್ಸ್ ಜ್ಯೂಸ್ನ ತೊಗೊತೀನಿ ಅಥವಾ ಯಾವುದಾದ್ರೂ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನ ತೊಗೊತೀನಿ. ನೆಕ್ಸ್ಟ್ 12 ಗಂಟೆ 12:10 ನಂದು ಫಸ್ಟ್ ಮೀಲ್ನ ತೊಗೊಳ್ತೀನಿ, ಅಂದರೆ ಬ್ರೇಕ್ಫಾಸ್ಟು. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡಿದ್ದು ಅಂದರೆ ತುರಿದಿರೋಂಥ ಪನ್ನೀರನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಏನಾದರೂ ವೆಜಿಟೇಬಲ್ಸ್ ಬೇಕಿದ್ದರೂ ಹಾಕ್ಕೊಳ್ಬೋದು. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಉಪ್ಪು, ಅರಿಶಿನ, ಸೊ ಇದು ಏನೇನು ಬೇಕೋ ಅವನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಈ ಥರ ಬ್ಯಾಟರ್, ತೀರ ಗಟ್ಟಿ ಇರಬಾರ್ದು, ತೀರ ನೀರಾಗಿರಬಾರ್ದು. ಈ ಥರ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಚೀಲ ಮಾಡ್ಕೊಳ್ಳೋ ಥರ ಬರಬೇಕು. ಸ್ವಲ್ಪ ಪ್ಯಾನಿಗೆ ತುಪ್ಪನ ಸವರ್ಬಿಟ್ಟು, ಜಾಸ್ತಿ ತುಪ್ಪ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಪ್ಪ ಆಗಲಿ ಆಯಿಲ್ ಆಗಲಿ ಕಡಿಮೆ ಯೂಸ್ ಮಾಡಿ. ಸೊ ನೋಡಿ, ಸ್ವಲ್ಪ ಎಳ್ಳು ಹಾಕ್ಬಿಟ್ಟು ಅದಕ್ಕೆ ನಾನು ಸ್ಪೂನಿಂದ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಿರುವಂಥ ಹೈ ಪ್ರೋಟೀನ್ ಚೀಲ, ಅದನ್ನು ಒಂದು ಬ್ರೇಕ್ಫಾಸ್ಟ್ಗೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಜಾಮಣ್ಣು, ಗಾವಾ ಫ್ರೂಟ್, ಅದ್ರ ಜೊತೆ ಒಂದು ಡ್ರೈ ಫ್ರೂಟ್ ಬರ್ಫಿ, ಅದರಲ್ಲಿ ಖರ್ಜೂರ ಹಾಕಿ ಮಾಡಿರ್ತಾರೆ. ಲೈಕ್ ಯಾವುದೇ ಥರದ ಬೆಲ್ಲ, ಸಕ್ಕರೆ ಏನು ಯೂಸ್ ಮಾಡಿಲ್ಲ. ಇದು ಒಂದು ತೊಗೊಳ್ತೀನಿ. ಯಾವುದಾದ್ರೂ ರೂಪದಲ್ಲಿ ನೀವು ಡ್ರೈ ಫ್ರೂಟ್ಸು ಅಥವಾ ನಟ್ಸ್ನ ತೊಗೊಳ್ಳೋದಕ್ಕೆ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ನಾನು 5-6 ಬಾದಾಮಿಗಳನ್ನ ನೆನೆಸಿಟ್ಟು ಅದನ್ನಾದರೂ ತೊಗೊತಿರ್ತೀನಿ. ಅಥವಾ ಸೀಡ್ಸ್ಗಳೇನಿರುತ್ತಲ್ಲ, ಕುಂಬಳಕಾಯಿ ಬೀಜ ಅಥವಾ ಅಗಸೆ ಬೀಜ, ಅದನ್ನಾದರೂ ನಾನು ಡಯಟಲ್ಲಿ ಲೈಕ್ ಯಾವ ಥರ ಆದರೂ ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ನಾನು ಒಂದು ಸಲ ಈ ಥರ ಬರ್ಫಿಗಳನ್ನ ತೊಗೊಂಡಾಗ ಆ ದಿನ ನಾನು ಈ ಥರ ನೆನೆಸಿಟ್ಕೊಂಡಿರೋ ಅಂಥದ್ದು ಏನು ನಟ್ಸ್ನ ತೊಗೊಳೋದಿಲ್ಲ. ಸೊ ಆ ಥರ ಬ್ಯಾಲೆನ್ಸ್ ಮಾಡ್ಕೊತೀನಿ ಅಷ್ಟೇ. ತೀರಾ ಮತ್ತು ಜಾಸ್ತಿನೂ ತೊಗೊಳ್ಬಾರ್ದು. ಯಾವುದೇ ಆಗಿರಲಿ ನಮ್ಮ ಲಿಮಿಟ್ಸ್ನ ತೊಗೊಂಡ್ರೆ ಕರೆಕ್ಟಾಗಿ ಅದರಿಂದ ಏನೂ ಎಫೆಕ್ಟ್ ಆಗೋಲ್ಲ. ಬ್ರೇಕ್ಫಾಸ್ಟ್ಗೆ ಅದು ತೊಗೊಂಡಾದ್ಮೇಲೆ ಲಂಚ್ ಇವತ್ತು ನಾನು ಏನು ತೊಗೊಂಡೆ ಅಂದರೆ ಜೋಳದ ರೊಟ್ಟಿ ತೊಗೊಂಡಿದ್ದೀನಿ. ನೀವು ನಾರ್ಮಲಾಗಿ ಮಲ್ಟಿಗ್ರೇನ್ ಚಪಾತಿ ಅಥವಾ ರೋಟಿಗಳನ್ನ ನೀವು ಮನೇಲಿ ಮಾಡ್ತಿರ್ತೀರಲ್ಲ ಡೈಲಿ, ಅದೇ ಥರ ನಮ್ಮ ಮನೆಯಲ್ಲಿ ಜಾಸ್ತಿ ಡೈಲಿ ಆಲ್ಮೋಸ್ಟ್ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿನ ಮಾಡ್ತಿರ್ತೀವಿ. ಜೋಳದ ರೊಟ್ಟಿ ಜೊತೆ ಬೆಂಡಿ ಫ್ರೈ ಆ್ಯಂಡ್ ಸೌತೆಕಾಯಿ, ಒಂದು ಚಿಕ್ಕ ಕಪ್ಪಷ್ಟು, ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಇರ್ಬೋದು ರೈಸು. ಅಷ್ಟೇ ಮೊಸರನ್ನ ತೊಗೊಂಡಿದ್ದೀನಿ. ಅದರಲ್ಲಿ ಗೋಡಂಬಿ, ಸ್ವಲ್ಪ ಚೆರಿ ಹಾಕಿರೋದು, ಒಂದೇ ಒಂದು ಚೆರಿ. ಇದಾಗಿತ್ತು ಇವತ್ತಿಂದ ಲಂಚ್ ನಾನು ತೊಗೊಂಡಿರೋದು ಬಂದುಬಿಟ್ಟು ಅರೌಂಡು 2:30. ಯಾಕಂದರೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ 12:30 ಹಂಗೆ ತೊಗೊಂಡಿರ್ತೀನಿ, 12 ಗಂಟೆ 12:30. ಸೊ ಹಾಗಾಗಿ ಮಿನಿಮಮ್ 1-2 hours ಗ್ಯಾಪ್ ಬಿಟ್ಟು ನಾನು ಲಂಚ್ನ ಮಾಡ್ಕೊತೀನಿ. ತೀರಾ ಮಧ್ಯಾಹ್ನ ಲೇಟ್ ಆಗಿಬಿಟ್ರೆ ನನಗೆ ಈವ್ನಿಂಗ್ ವರ್ಕೌಟ್ಸ್ ಮಾಡ್ಕೊಳ್ಳೋದಕ್ಕೆ ಇದಾಗಲ್ಲ ಅಂದ್ಬಿಟ್ಟು 2:30 ಆ ಟೈಮಲ್ಲಿ 2-2:30ಗೆ ನಾನು ಲಂಚ್ನ ಮಾಡ್ಕೊಳ್ತೀನಿ. ನಾನು ಫಾಲೋ ಮಾಡೋವಂಥ ಟೈಮಿಂಗ್ಸೇ ನೀವು ಫಾಲೋ ಮಾಡಬೇಕಂತ ಏನೂ ಇಲ್ಲ ಅಂತ ನಾನು ಎವ್ರಿ ವೀಡಿಯೋಸಲ್ಲಿ ತಿಳಿಸ್ತಾನೆ ಇರ್ತೀನಿ. ಕೆಲವರಿಗೆ ನಮಗೆ 16:8 ಎಲ್ಲ ಮಾಡೋಕ್ಕಾಗಲ್ಲ. ಸೊ ನಾವು ಈ ಥರ ಟೈಮಿಂಗ್ಸ್ ಎಲ್ಲ ಫಾಲೋ ಮಾಡೋಕ್ಕಾಗಲ್ಲ ಅಂದರೆ ಆರಾಮ್ಸೆ ನಿಮಗೆ ಯಾವ ಟೈಮಿಂಗ್ಸು ಆಫೀಸ್ಗೆ ಹೋಗೋರಿದ್ರೆ ಮಾರ್ನಿಂಗ್ 8:30 ಇಲ್ಲ 9 o'clock ತೊಗೊಂಡು ಹೋಗೋ ಅಭ್ಯಾಸ ಇರುತ್ತೆ. ಸೊ ನಿಮಗೆ ಅನುಕೂಲ ಆಗೋಂಥ ಟೈಮಿಂಗ್ಸ್ನ ಫಾಲೋ ಮಾಡಿ. ಬಟ್ ಕರೆಕ್ಟು ಟೈಮ್ ಟು ಟೈಮ್ ಮೀಲ್ಸ್ ತೊಗೋಬೇಕು. ಅದ್ರ ಜೊತೆಗೆ ನ್ಯೂಟ್ರಿಷಿಯಸ್ ಫುಡ್ನ ತೊಗೋಬೇಕು. ಆ್ಯಂಡ್ ವರ್ಕೌಟ್ಸ್, ಮಿನಿಮಮ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲೇಬೇಕು. ನೀರು ಜಾಸ್ತಿ ಕುಡೀರಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ 7 to 8 hours ಮಿನಿಮಮ್ ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಎಲ್ಲದ್ರ ಮೇಲೆ ನಮ್ಮ ವೆಯ್ಟ್ ಲಾಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಬರೀ ನಾವು ಡಯಟ್ ಮಾಡ್ಕೊಂಡ್ಬಿಟ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಖಂಡಿತ ಸುಳ್ಳು. ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನೀವು ಗಮನ ಕೊಟ್ಬಿಟ್ಟು
ಪ್ರಾಪರಾಗಿ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ಸ್ ಬರೋದು. ಆ್ಯಂಡ್ ಈವ್ನಿಂಗು ವರ್ಕೌಟ್ಸ್ ಮಾಡ್ಕೊಂಡು ಮುಗಿಸ್ಕೊಂಡೆ. ಆ್ಯಂಡ್ ಈಗ ಬಂದುಬಿಟ್ಟು ಡಿನ್ನರ್ಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಫ್ರೆಶ್ ಆಗಿ ಮಶ್ರೂಮ್ಸ್ನ ತೊಗೊಂಡು ಬಂದಿದ್ದು. ಸೊ ಈ ಥರ ಸೀಸನಲ್ಲಿ ಏನೇನು ಸಿಗ್ತಾವಲ್ಲ ಅದನ್ನು ಕಂಪಲ್ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಶ್ರೂಮ್ಸ್ ನಮಗೆ ಲೋ ಕ್ಯಾಲರಿ ಇರುತ್ತೆ, ಹಾಗೆ ತುಂಬ ನ್ಯೂಟ್ರಿಷಿಯಸ್ ಆಗಿರುವಂಥ ಒಂದು ಫುಡ್ ಅದು. ಮಕ್ಕಳಿಗೂ ತುಂಬ ಇಷ್ಟ. ಮನೆಯಲ್ಲಿ ಯಾರು ಚಿಕನು ಅಥವಾ ನಾನ್ ವೆಜ್ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂಥವ್ರು ಮಶ್ರೂಮ್ಸ್ನ, ಪನ್ನೀರ್ನ ಸೊ ರೆಗ್ಯುಲರಾಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನಾನು ಏನಿಲ್ಲ, ಮಶ್ರೂಮ್ಸ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ಅರ್ಧ ಸ್ಪೂನ್ಕಿಂತ ಕಡಿಮೆ ಹಾಕ್ಕೊಂಡಿರೋದು, ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಫ್ರೈ ಮಾಡಿಕೊಂಡು, ಆಮೇಲೆ ಕೊನೆಯದಾಗಿ ಸ್ವಲ್ಪ ಖಾರ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ ಥರ ರೆಡಿ ಮಾಡ್ಕೊಂಡಿರೋಂಥ ಮಶ್ರೂಮ್ನ ಪಕ್ಕಕ್ಕೆ ಇಟ್ಕೊಂಡು, ಈಗ 2 ಹೋಲ್ ಎಗ್ನ ತೊಗೊಂಡಿದ್ದೀನಿ. ನಿಮಗೆ ಯೆಲ್ಲೋ ಕಲರ್ ಇಷ್ಟ ಇಲ್ಲ ಅಂದರೆ ಯೆಲ್ಲೋ ಕಲರ್ನ ರಿಮೂವ್ ಮಾಡಿ ಓನ್ಲಿ ವೈಟ್ ಕಲರ್ ಅಷ್ಟೇ ನೀವು ಯೂಸ್ ಮಾಡ್ಕೋಬೋದು. ಅದನ್ನು ಆಮ್ಲೆಟ್ ಥರ ಹಾಕ್ಕೊಂಡ್ಬಿಟ್ಟು ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ಸ್ನ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ಥರ ಏನು ಮಶ್ರೂಮ್ ಆಮ್ಲೆಟ್ನ ನೈಟ್ ಡಿನ್ನರ್ಗೆ ತೊಗೊಂಡಿರೋದು. ನೋಡೋಕೆ ಇಷ್ಟೇ ಅನಿಸುತ್ತೆ, ಬಟ್ ತಿಂದಾಗ ನಮಗೆ ತುಂಬ ಫಿಲ್ಲಿಂಗ್ ಅನಿಸುತ್ತೆ. ಪ್ರೋಟೀನ್ ಇರುತ್ತೆ ಇದರಲ್ಲಿ, ನಮಗೆ ಫೈಬರ್ ಸಿಗುತ್ತೆ. ಸೊ ಎಲ್ಲ ಥರದ್ದು ನಮಗೆ ಬೇಕಾಗುವಂಥ ನ್ಯೂಟ್ರಿಷನ್ ಈ ಒಂದು ಆಮ್ಲೆಟಿಂದ ಸಿಗುತ್ತೆ. ಮಶ್ರೂಮ್ ಇಲ್ಲ ಅಂದರೆ ಅದ್ರ ಬದಲಾಗಿ ನೀವು ಇದರಲ್ಲಿ ವೆಜಿಟೇಬಲ್ಸ್, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಅಥವಾ ನಿಮಗೆ ಸೋಯಾ ಚಂಕ್ಸ್ನ ಸ್ವಲ್ಪ ಕುದಿಸ್ಕೊಂಡ್ಬಿಟ್ಟು ಅದನ್ನ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಸಹ ಈ ಥರ ಮಾಡ್ಕೋಬೋದು. ನಾನು ಆಪ್ಷನ್ಸ್ನ ಹೇಳಿದ್ದೀನಲ್ಲ. ನಮಗೆ ಎಗ್ ಬೇಡ ಅಂದರೆ ಬೇರೆ ಲೋ ಕ್ಯಾಲರಿ ಮತ್ತು ಹೈ ಪ್ರೋಟೀನ್ ಇರೋವಂಥ ಯಾವುದಾದ್ರೂ ರೆಸಿಪಿನ ನೀವು ಚೂಸ್ ಮಾಡ್ಕೋಬೋದು. ದೋಸೆ ರೆಸಿಪಿ ಆಗಿರ್ಬೋದು, ಒಂದು ತೊಗೊಳ್ಳಿ. ನೈಟ್ ಟೈಮಲ್ಲಿ ಏನೇ ತೊಗೊಂಡ್ರು ಒಂದು ತೊಗೋಬೇಕು. ಇದಾಗಿತ್ತು ಇವತ್ತಿನ ಡೇ. ಏನೇನು ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಲ್ಲ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.